ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ರಿಪಬ್ಲಿಕ್ ಡೇ ಸ್ಪೆಷಲಿ ವಿಡಿಯೋ. ರಿಪಬ್ಲಿಕ್ ಅಂದ್ರೇ ಸುಪ್ರೀಂ ಪವರ್ ರೆಸ್ಟ್ ವಿತ್ ದಿ ಪೀಪಲ್, ಅಂದರೆ ಇಲ್ಲಿ ಜನಗಳೇ ಸುಪ್ರೀಂ ಅನ್ನೋದನ್ನು ಹೇಳಕೊಟ್ಟಿರೋದೇ ಗಣರಾಜ್ಯ ಅಷ್ಟೇ. ಅದ್ರ ಜೊತೆಗೆ ಯಾವ ರೀತಿ ಗಣರಾಜ್ಯ ಅಂದರೆ ನಾವು ಚುನಾವಣೆ ಮುಖಾಂತರ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿ ಚುನಾಯಿಸಿ ಅವನು ಅಧಿಕಾರ ಮಾಡ್ತಾನೆ, ನಮ್ಮ ಪರವಾಗಿ ಅವನು ಆಡಳಿತ ಮಾಡ್ತಾ ಇದ್ದಾನೆ. ಈ ಆಡಳಿತದಲ್ಲೇ ಇವತ್ತಿನ ವಿಚಾರ ಏನಂದರೆ ನಮ್ಮ ಶಕ್ತಿ ಯೋಜನೆ ಗೊತ್ತಲ್ಲ, ಫ್ರೀ ಬಸ್ ಸ್ಕೀಮು. ಎಲ್ಲ ಲೇಡೀಸ್ಗೆ, ಮಹಿಳೆಯರಿಗೆ ಫ್ರೀ ಬಸ್ ಸ್ಕೀಮೇ ನಮ್ಮ ಶಕ್ತಿ ಯೋಜನೆ. ನಮ್ಮ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಹೇಳ್ತಾರೆ, ನಾವು ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದೇವೆ. ನನಗೆ ಗೊತ್ತಿಲ್ಲಪ್ಪ ಅದೇನು ಮುಂಚೆ ಹಾಗಾದರೆ ಮಹಿಳೆಯರ ಶಕ್ತಿ ಇರಲಿಲ್ವೋ ಏನೋ ಗೊತ್ತಿಲ್ಲ, ಬೇಡ ಅದರದ್ದೇನು ಚರ್ಚೆ ಬೇಡ. ನನಗೇನು ದಯವಿಟ್ಟು ಮಹಿಳೆಯರು ಯಾರು, ಹೆಣ್ಮಕ್ಳು ಯಾರು ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಇದು ಯಾವುದೇ ಜಾತಿ ವಿರೋಧ ಅಥವಾ ಜಾತಿ ಪರ ಅಥವಾ ಯಾವುದೇ ಪಕ್ಷದ ಪರ, ಯಾವುದೋ ಪಕ್ಷದ ವಿರೋಧ ಅನ್ನೋ ರೀತಿ ವಾಹಿನಿ ಅಲ್ಲ ಇದು. ನನ್ನ ವಾಹಿನಿ, ನಿಮ್ಮ ಪರ, ಜನಗಳ ಪರ, ನಿಮ್ಮದೇ ವಾಹಿನಿ ಇದು. ಈ 3 ಪದಗಳು ಹೇಳಿದ್ನಲ್ಲ, ಇದು ಸರಿ ಅನಿಸಿದ್ರೆ ಯಾರು ನೋಡ್ತಿದ್ದೀರಿ ಅವರು ಒಂದು ಸರಿ ಪೂರ್ತಿ ವಿಡಿಯೋ ನೋಡಿ. ಮಹಿಳೆಯರ ಸಮೇತ ಇದಕ್ಕೆ ವಿರೋಧ ಮಾಡೋದಾದರೆ, ನನ್ನ ವಿಷಯಕ್ಕೆ ವಿರೋಧ ಮಾಡೋದಾದರೆ ದಯವಿಟ್ಟು ಕಾಮೆಂಟ್ ಹಾಕಿ. ಆದರೆ ಕಾಮೆಂಟಲ್ಲಿ ಹೇಳ್ತೀನಿ, ಸ್ಪೆಸಿಫಿಕ್ ಆ್ಯಂಡ್ ಪರ್ಫೆಕ್ಟ್ ರೀಸನ್ ಇರಬೇಕು. ನಿಮ್ಮ ಕಾಮೆಂಟ್ ಹಾಕ್ರಿ, ನಾನು ಐ ಹ್ಯಾವ್ ಎಬಿಲಿಟಿ ಟು ಆನ್ಸರ್. ನನಗೆ ಗೊತ್ತಿದೆ, ನಾನು ಆನ್ಸರ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ವಿಷಯಕ್ಕೆ ಬರ್ತೀನಿ. ನಾನು ಆ್ಯಕ್ಚುಲಿ ಕರ್ನಾಟಕ ಪೂರ್ತಿ ಸರ್ವೆ ಮಾಡಿಸಿದ್ದೀನಿ. ಈ ಫೋಟೋ ನೋಡ್ತಾ ಇದ್ದೀರೇನು, ಈ ಫೋಟೋ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಸ್ಕೀಮ್ ಬಂದು ಯಾರ್ಯಾರ ಹೊಟ್ಟೆ ಮೇಲೆ ಹೊಡೆದಿದೆ, ಏನೇನು ಪ್ರಯೋಜನಗಳಾಗವೆ ಮೊದಲು ತಗೊಳ್ಳೋಣ. ಈ ಸ್ಕೀಮಿಂದ ಯಾರ ಹೊಟ್ಟೆ ಮೇಲೆ ನೇರವಾಗಿ ಹೊಡೆದೈತೆ? ಸರ್ಕಾರ ಹೊಡೆದೈತೆ. ಸರ್ಕಾರದ್ದೇ. ಇವರು ಚುನಾವಣೆ ಗೆಲ್ಲೋಕ್ಕೋಸ್ಕರ ಈಗ ಬಿ ಜೆ ಪಿಯವರು ಇದನ್ನೇ ಕಾಪಿ ಮಾಡ್ತಾವ್ರೆ ಅಂತ ಅಸೆಂಬ್ಲಿಲಿ ಹೇಳಿದರು ನಮ್ಮ ಡಿ ಕೆ ಸಾಹೇಬರು. ಇರಲಿ, ಒಪ್ಕೊಳ್ಳೋಣ. ನಾವೇನು ಬಿ ಜೆ ಪಿನ ಏನು ತಲೆ ಮೇಲೆ ಇಟ್ಕೊಳ್ಳೋದೇನು ಬೇಡ. ಅವ್ರದ್ದು ಈಗ ಅದು ಕಾಪಿ ಮಾಡೋರೆ ಅಂದರೆ ಅವ್ರದ್ದು ತಪ್ಪೇ ಮಾತಾಡೋಣ. ಏನು ಅವರೇನು ಸಾಚ ಅಂತ ಹೇಳೋಕ್ಕಾಯ್ತದ? ಸೊ ಮೇಯ್ನ್ ಆಟೋ ಅಂದರೆ ಸಿಟಿಲಿ ಬೆಂಗಳೂರಿಗೂ ಇದು ಸಂಬಂಧಪಡುತ್ತೆ, ಎಂಟೈರ್ ಕರ್ನಾಟಕಕ್ಕೆ ಸಂಬಂಧಪಡುತ್ತೆ. ನಮ್ಮದೇನು ಬೆಂಗಳೂರು ಬೇರೆ, ಏನು ಆಚೆ ತಾಲೂಕುಗಳು ಬೇರೆ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ತಾಲೂಕಲ್ಲಿ ಇರೋರೆ ಇಲ್ಲಿಯವರೇ ಅಲ್ಲೋಗಿ ಜೀವನ ಮಾಡ್ತಾವ್ರೆ. ಏನೋ ಸ್ವಲ್ಪ ದುಡ್ಡು ಜಾಸ್ತಿ ದುಡಿಯೋಣ ಅಂತ. ಬಟ್ ಎಲ್ಲ ಖರ್ಚು ವೆಚ್ಚ ಲೆಕ್ಕಾಗಿದ್ರೆ ಅದಕ್ಕಿಂತ ಈ ಹಳ್ಳಿ ಜೀವನನೇ ಬೆಸ್ಟ್ ಅಂತ ಅನಿಸುತ್ತೆ. ಅದಿರಲಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಬೆಂಗಳೂರಲ್ಲಿ ಇರೋನೆ, ಬೆಂಗಳೂರಲ್ಲಿ ಅನ್ನ ತಿಂತಿರೋನು, ಅದು ಬೇರೆ ವಿಚಾರ. ಸೊ ಆಟೋದವರು ಮತ್ತು ಈ ತಾಲೂಕು ಲೆವೆಲಲ್ಲಿ ಟಾಟಾ ಮ್ಯಾಜಿಕ್ ಥರದ್ದು ಈ ದೊಡ್ಡ ಗಾಡಿ ಬರುತ್ತೆ, ಸ್ವಲ್ಪ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಕಂಪೇರ್ ಟು ಆಟೋ. 3 ಸೀಟ್ರ್ ಆಟೋ ಆದರೆ ಇದೊಂದು 7-8 ಸೀಟ್ರ್ ಇರ್ತದೆ. ಇರಲಿ, ಇವ್ರುಗಳು ಮೊದಲು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾಯಿದ್ರು. ಎಲ್ಲೂ ಬೇರೆ ಕಡೆ ಕೆಲಸಕ್ಕೆ ಹೋಗ್ದಿರ ಅವರ ಸ್ವಂತ ಬಂಡವಾಳ ಹಾಕೊಂಡು ಸಾಲ ಸೂಲನ ಮಾಡಿ ಬಂಡವಾಳ ಹಾಕೊಂಡು ಜೀವನ ಮಾಡ್ತಾಯಿದ್ರು. ಇವತ್ತು ಆಲ್ರೆಡಿ 3 ವರ್ಷದ ಮಾತಿದ್ದು. ಆದರೆ ಇವತ್ತೇ ಏನಕ್ಕೆ ವಿಷಯ ಹೇಳ್ತಾಯಿದ್ದೀನಿ ಅಂದರೆ, ಅಸೆಂಬ್ಲಿಲಿ ಒಂದು ಚರ್ಚೆ ಆಗುತ್ತೆ. ಏನಂದರೆ ನಮ್ಮದು ಶಕ್ತಿ ಯೋಜನೆಯಿಂದ ಅನುಕೂಲ ಆಗೈತೆ, ತುಂಬ ಸಂತೋಷದಲ್ಲಿದ್ದಾರೆ ಜನ ಅಂತ. ಫುಲ್ ಡೀಟೇಲಾಗಿ ಹೇಳ್ತೀನಿ, ಯಾವ ಸಂತೋಷ, ಯಾವುದು ವಿಪರ್ಯಾಸ, ಯಾವುದು ಜನ ಹೇಗಿದ್ದಾರೆ, ನೀವು ಹೇಗೆ ಅನ್ಕೋತಾ ಇದ್ದೀರಾ, ಸರ್ಕಾರ ನಡೆಸ್ತಾರ ಪುಣ್ಯ ತುಂಬರು, ಹೇಳ್ತೀನಿ. ಪ್ರತಿಯೊಂದು ವಿಚಾರನೂ ಮಾತಾಡೋಣ, ನೋ ಪ್ರಾಬ್ಲಮ್. ಇವ್ರೇನು ಸ್ವಾವಲಂಬಿಯಾಗಿ ಬದುಕ್ತಾಯಿದ್ರು. 1ರಿಂದ 3ರಿಂದ 4 ಲಕ್ಷ ತನಕ ಬಂಡವಾಳ ಹಾಕ್ಕೊಂಡು ತಮ್ಮ ಜೀವನ ನಡೆಸ್ತಾಯಿದ್ರು. ಅವತ್ತು 1,000 ದುಡಿತಿದ್ದ ಮನುಷ್ಯ ಇವತ್ತು ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಇನ್ನೊಂದೇನು, ಆದಾಯ ಕಮ್ಮಿ ಆಯಿತು. ಇಡೀ ಆಟೋ ವರ್ಗದ ಹಾಗೂ ಪ್ರೈವೇಟ್ ಬಸ್ಸಸ್ ಓನರ್ಸ್, ಡ್ರೈವರ್ಸ್, ಕಂಡಕ್ಟರ್ಸ್ ಮತ್ತು ಅದನ್ನು ಅವಲಂಬಿತವಾಗಿದ್ದ ಮೆಕ್ಯಾನಿಕ್ಸ್, ಈ ಎಲ್ಲ ಕುಟುಂಬಗಳಿಗೂ ಏನು ಇದರದ್ದೇ ಆದಾಯ ನೆಚ್ಕೊಂಡಿದ್ರು. ಈ ಒಂದು ಸ್ಕೀಮಿಂದ ಇಷ್ಟೂ ಜನರ ಬದುಕು ಹಾಳಾಗಿದೆ. ಒಪ್ಪಲೇಬೇಕಿದನ್ನು. ನೀವು ಆಲೋಚನೆ ಮಾಡಿ ಒಂದ್ಸರಿ. ಯಾವ ಜನ ನೋಡ್ತಾ ಇದ್ದೀರಲ್ಲ ಅವರು ಆಲೋಚನೆ ಮಾಡಿ ಸರ್ಕಾರದವ್ರಿಗೂ ಮುಟ್ಸ್ರಿ. ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ಸರ್ಕಾರದವ್ರಿಗೂ ಮುಟ್ಸೋಕೆ ಹೆಲ್ಪ್ ಮಾಡಿರಿ. ನೀವು ಈ ಯೋಜನೆನೇ ನಿಲ್ಸೋಣ ಅಂದರೆ ನಾನು ಆಲ್ಟ್ರೇಷನ್ ಹೇಳ್ತೀನಿ ಏನಂತ. ಪೂರ್ತಿ ಅದಕ್ಕೆ ವಿಡಿಯೋ ನೋಡಬೇಕಾಗಿ ವಿನಂತಿ ಇಸ್ಕೊಳ್ಳೋದು ಇದೇ ರೀಸನ್ಗೋಸ್ಕರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ.
ಎಸ್, ವಿಷಯಕ್ಕೆ ಬರೋಣ. ಆರ್ ಟಿ ಒ ಒಂದು ವಿಷಯ, ಮತ್ತು ಈ ನಮ್ಮ ಪೊಲೀಸ್ದು ಒಂದು ವಿಷಯ, ಎರಡೂ ಇದೆ, ಇಲ್ಲ ಅಂತ ಏನಿಲ್ಲ. ಪೂರ್ತಿ ಎಂಟೈರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಿದೆ, ಎಂಟೈರ್ ಸರ್ಕಾರಕ್ಕೆ ಪೂರ್ತಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ವಿಚಾರನೇ ಮಾತಾಡ್ತಿರೋದು. ನಿಮಗೆ ಪೂರ್ತಿ ಇಷ್ಟ ಆಗುತ್ತೆ ಇದು ವಿಚಾರ, ಒಂದ್ಸತಿ ನೋಡಿರಿ, ಪೂರ್ತಿ ನೋಡ್ರಿ ಅನ್ನೋದು ಇದೇ ಉದ್ದೇಶ. ಪ್ರೈವೇಟ್ ಬಸ್ಸಸ್ ಅವರು ಬಂಡವಾಳ ಹಾಕಿದ್ದಾರೆ, ಬಂಡವಾಳ ಹಾಳಾಗಿ ಹೋಗ್ಲಿ ಈ ಕಡೆ. ಅವ್ರುಗಳ ಜೀವನ, ಎಷ್ಟೋ ಜನ ಬಸ್ಗಳು ನಿಲ್ಲಿಸ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡವ್ರು, ಏನೋ ಒಂದು ಅನಾಹುತಗಳು ಮಾಡ್ಕೊಂಡು, ಅದು ಬೇರೆ ವಿಚಾರ. ಈ ಸ್ಕೀಮಿಂದ ಇಷ್ಟು ಎಫೆಕ್ಟ್ ಆಗಿದೆ ಅಂದರೆ 3 ತಿಂಗಳಿಗೆ ಒಂದು ಸತಿ 50,000 ಟ್ಯಾಕ್ಸ್ ಕಟ್ತಾರೆ ಒಂದು ಬಸ್ಗೆ, ಒಂದು 50 ಸೀಟ್ ಕೆಪಾಸಿಟಿ ಇರೋ ಬಸ್ಗೆ. ಅರೇ ಸರಿಯಾದ ರೀತಿ ಎಂಪ್ಲಾಯ್ಗಳು ಸಿಗ್ತಲ್ರಿ, ಸರಿಯಾಗಿ ಸಂಬಳ ಕೊಡೋಕ್ಕಾಯ್ತಿಲ್ಲ ಪ್ರೈವೇಟ್ ಬಸ್ ಅವರಿಗೆ. ಪಾಪ ನಡೆಸ್ತಿರೋರು, ಧೈರ್ಯ ಮಾಡಿ ನಡೆಸ್ತಿರೋರು, ಇದು ಒಂದು ಕತೆ. ನಡೆಸದೇ ಇರೋರಿಗೆ ಎಷ್ಟೋ ರೂಟ್ಗಳು ಮಿಸ್ ಆಗಿ ಎಷ್ಟೋ ಜನ ನೆಲ ಕಚ್ಬಿಟ್ಟವ್ರೆ. ಅವ್ರುಗಳು ಫಜೀತಿ ಬೇಡವೇ ಬೇಡ. ಇವ್ರುಗಳ್ದೆಲ್ಲ ಬದುಕಲ್ವಾ, ಅಥವಾ ಇವ್ರುಗಳೆಲ್ಲ ಫ್ಯಾಮಿಲಿ ಇಲ್ವಾ? ಆಟೋದವರಾಗಲಿ, ಈ ನಮ್ಮ ಪ್ರೈವೇಟ್ ಬಸ್ಸಸ್ ಅವರಾಗಲಿ, ಇದೆಲ್ಲ ಏನು ಚಿಂತನೆ ಮಾಡ್ದಿರಾ ಚುನಾವಣೆಗೆಲ್ಲಕ್ಕೋಸ್ಕರ ನೀವೊಂದು ಸ್ಕೀಮ್ ತತ್ತೀರಾ, ಇಡೀ ಜನಾಂಗದ, ಇಡೀ ಪ್ರಜೆಗಳ ಜೀವನ ಹಾಳು ಮಾಡ್ತಾ ಇದ್ದೀರಾ. ನಾವು ಅಸೆಂಬ್ಲಿ ಒಳಗೆ ಜಂಬ ಕೊಚ್ಕೊತಾ ಇದ್ದೀವಿ, ನಾವೇನೋ ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತೀನಿ ಏನು ವಿಷಯ ಇದೆ ಅಂತ ಹೇಳ್ತೀನಿ. ಇದು ಬೇರೆ ಪಕ್ಷದವ್ರು ನೋಡ್ತಾ ಇರ್ತೀರ, ಲೈಕ್ ಕಾಂಗ್ರೆಸ್ ಯಾವುದೇ ಆಗಲಿ, ಬಿ ಜೆ ಪಿ ಆಗಲಿ, ಎಲ್ಲರೂ ನೋಡ್ತಾ ಇರ್ತೀರ. ಈ ಪ್ರೈವೇಟ್ ಬಸ್ ಆ್ಯಂಡ್ ಆಟೋ ವಿಷಯ ಎಲ್ಲ ಪಾರ್ಟಿಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಏನು ನಾನು ಈ ಪಾರ್ಟಿ, ನಾನು ಅದಕ್ಕೆ ಆಟೋ ಓಡಿಸ್ತಾ ಇಲ್ಲ, ನಾನು ಈ ಪಾರ್ಟಿ, ನಾನು ಬಸ್ ಓಡಿಸ್ತಾ ಇಲ್ಲ, ಅಥವಾ ಬಸ್ಸಲ್ಲಿ ಜೀವನ ಮಾಡ್ತಾ ಇಲ್ಲ, ಬಸ್ಸಿಂದ ಅನ್ನ ತಿಂತಾ ಇಲ್ಲ, ಅಥವಾ ಆಟೋದಿಂದ ಅನ್ನ ತಿಂತಾ ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬನೂ ಕನ್ನಡಿಗ ಇದ್ದಾನೆ ಅಂತ ನನ್ನ ಆಶಯ. ಒಂದಾದರೂ ಕುಟುಂಬಕ್ಕೆ ಈ ಯೋಜನೆಯಿಂದ ಒಂದು ಸಿಂಗಲ್ ಫ್ಯಾಮಿಲಿ, ನಾನು ಈಗ ಏನಕ್ಕೆ ಈ ವಿಚಾರ ಎತ್ಕೊಂಡಿದ್ದೀನಿ ಅಂದರೆ, ಒಂದು ಸರ್ಕಾರ ತಂದಂಥ ಸ್ಕೀಮಲ್ಲಿ ಅನುಕೂಲವಾಗಬೇಕು, ಅಂದರೆ ಬಡತನ ಸುಧಾರಣೆ ಆಗಬೇಕು. ಅದೇ ಗಾಂಧೀಜಿಯವರು ಹೇಳಿದ್ದು ಇದೇ ಮಾತು, ಹಳ್ಳಿಗಳ ಉದ್ಧಾರ ಆಗಬೇಕು, ಬಡತನ ನಿರ್ಮೂಲನೆ ಆಗಬೇಕು ಅನ್ನೋದು. ಹಾಗೆ ಆ್ಯಕ್ಚುಲಿ ಸಂವಿಧಾನದ ಇಂಟೆನ್ಷನ್ನೇ ಇದೆ, ಸಮಾಜವಾದ, ಆರ್ಥಿಕವಾದ, ರಾಜಕೀಯವಾದ ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋದೇ ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿರೋದು, ಬೇರೆ ಏನೂ ಹೇಳಿಲ್ಲ. ಜನ ಜೀವನ ಸುಲಲಿತವಾಗಿ ನಡಿಬೇಕು ಅಂದರೆ ಈ 3 ಸಿಗಬೇಕಾಗಿರೋದು ಮನುಷ್ಯರಿಗೆ. ಆದರೆ ನೀವು ಈ ಒಂದು ಸ್ಕೀಮಿಂದ ಬಡತನ ನಿರ್ಮೂಲನೆ ಏನಾಗಿಲ್ಲ, ಸರಿನಾ? ಇದು ಯಾರೋ ಒಬ್ರು ಕೇಳ್ಬೋದು, ನಿನಗೇನಪ್ಪ ಇದರಿಂದ ಕಷ್ಟ ಅಂತ. ಅರೆ ನಾನೇ ಈ ದೇಶ ನಡೆಸ್ತಾ ಇರೋದು ಅಂದರೆ ನಾನು ಒಬ್ಬನೇ ನಡೆಸ್ತಾ ಇಲ್ಲ, ನಮ್ಮಿಂದ ಇವ್ರುಗಳು ನಡೆಸ್ತಾ ಇರೋದು. ನಾನು ಕಟ್ಟೋ ಟ್ಯಾಕ್ಸಿಂದನೇ ಇವರು ದೇಶ ನಡೆಸೋಕ್ಕಾಗೋದು. ನಾನು ಕಟ್ಟಿಲ್ಲ ಅಂದರೆ ನೀನು ದುಡ್ದಿಲ್ಲ ಅಂದರೆ ನೀನು ಜೀವನ ನಡೆಯಲ್ಲ, ದೇಶ ನಡೆಯಲ್ಲ. ಇಷ್ಟೇ ಸಿಂಪಲ್. ಅದಕ್ಕೋಸ್ಕರನೇ ಈ ಹೋರಾಟ. ಇದು ನಿಲ್ಲೇಬೇಕು ಈ ಸ್ಕೀಮು. ಇದು ಯಾವ ರೀತಿ ಆಲ್ಟ್ರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಮೊದಲೇ ಹೇಳ್ದಂಗೆ, ಯಾರೋ ಒಬ್ಬ ಕೇಳ್ತಾನಲ್ಲ, ಅವ್ನಿಗೆ ಹೇಳ್ತೀನಿ ಏನಂತ, ಸುಪ್ರೀಂ ಪವರ್ ರೆಸ್ಟ್ ವಿತ್ ದಿ ಪೀಪಲ್ ಅಂತ. ಅಂದರೆ ನಾನೇ ಸರ್ಕಾರ ನಡೆಸೋದು ಅಂತ ಅದಕ್ಕೆ ಹೇಳಿದ್ದು, ಸಂವಿಧಾನದಲ್ಲೇ ಹೇಳ್ಬಿಟ್ಟವ್ರೆ, ಸುಪ್ರೀಂ ಪವರ್ ರೆಸ್ಟ್ ವಿತ್ ದಿ ಪೀಪಲ್ ಅಂತ. ನಾನು ಓಟ್ ಹಾಕಿದ್ರೇ ಅವನು ಎಲೆಕ್ಷನ್ನಲ್ಲಿ ಗೆಲ್ಲಕ್ಕಾಗೋದು, ಆಡಳಿತ ನಡೆಸೋಕ್ಕಾಗೋದು, ಸರಿನಾ? ಸೊ ನಾನೇ ಸಾರ್ವಭೌಮ ಅಂತ ಅರ್ಥ. ಈ ವಿಷಯ ನಾನು ಹೇಳೋದು ಸರ್ಕಾರಕ್ಕೆ ತಲುಪಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಇನ್ನೊಂದೇನೆಂದರೆ, ಸಿದ್ದರಾಮಯ್ಯ ಅವರು ಅಸೆಂಬ್ಲಿಲಿ ಹೇಳ್ತಾರೆ, ಅಸೆಂಬ್ಲಿಲೋ ಬೇರೆ ಎಲ್ಲೋ ಹೇಳ್ತಾರೆ ಈ ಮಾತನ್ನ, ಐ ಡೋಂಟ್ ನೋ, ಐ ಫರ್ಗಟ್, ನಾನು ಮಾಡ್ತಿದ್ದೀನಿ. ಮದೇವಪ್ಪ ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ. ಅರೆ ಎಲ್ರಿ ಬಡತನ ನಿರ್ಮೂಲನೆ ಮಾಡ್ತಿದ್ದೀರಾ? ಆ ರೇಷನ್ ಕಾರ್ಡ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಾ? ಏನು ಉದ್ದೇಶ? ಸ್ಪೀಕರ್ ಹೇಳ್ತಾರೆ, ಬಡವನಿಗೆ ಯಾಕೆ, ಶ್ರೀಮಂತನಿಗೆ, ಐ ಮೀನ್ ಕಾರ್ ಹೋಲ್ಡರು ಅಥವಾ ಯಾರು ಎಲಿಜಿಬಲ್ ಯಾರಿಲ್ಲ, ಬಿಲೋ ಪಾವರ್ಟಿ ಲೈನಲ್ಲಿ ಯಾರಿಲ್ಲ ಅಂಥವ್ರಿಗೆ ಏನಕ್ಕೆ ಅಂತ. ಇಲ್ಲಿ ಈ ಸ್ಕೀಮ್ನ ಹಂಗಾರೆ ಏನು ಕೊಡ್ತಾ ಇದ್ದೀರಾ ನೀವು? ಟೋಟಲಿ ರಾಂಗ್ ಅನ್ನಿಸ್ತೈತಲ್ರಿ ನಿಮ್ಮದು.
ಆದರೆ ಒಂದು ಸಿಂಗಲ್ ಸೈಂಟಿಫಿಕಲ್ ರೀಸನ್ ಇಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲನೂ. ಒಂದೇ ಒಂದು ಕಂಟೆಂಟ್ ಐತೆ, ಒಂದೇ ಒಂದು ಸೈಂಟಿಫಿಕಲ್ ರೀಸನ್ ಐತೆ ನಾನು ಇದನ್ನ ನಡೆಸ್ತಾ ಇರೋದು. ಬಡವ ಉದ್ಧಾರ ಆಯ್ತವನೇ, ಮಧ್ಯಮದವ್ರಿಗೆ ಒಳ್ಳೇದಾಯ್ತೈತೆ, ಯಾವುದೂ ಇಲ್ಲ. ಒಂದು ಪಾಯಿಂಟ್ ಇಲ್ಲ. ಎಲ್ಲರ ಜೀವನ ಹಾಳು ಮಾಡಿದ್ದೀರಾ ಗೊತ್ತಾ? ಹೇಳ್ತೀನಿ ಯಾರ್ಯಾರು ಜೀವನ ಹಾಳು ಮಾಡಿದ್ದೀರಾ ಅಂತ. ಬಡವ್ರಿಗೂ ಫ್ರೀ, ಶ್ರೀಮಂತರಿಗೂ ಫ್ರೀ ಅಂದರೆ ಸಾಧಿಸಿದಾದ್ರೂ ಏನು ನೀವು ಅನ್ನೋದು ನನ್ನ ಪ್ರಶ್ನೆ ಒಂದು ಕಡೆ. ಇನ್ನೊಂದು ನನ್ನ ಮೇಯ್ನು ಮೂಲ ಉದ್ದೇಶ, ಮುಂದಿನ ದಿನಗಳಾದರೂ ಇಂಥ ಡಬ್ಬಾ ಸ್ಕೀಮ್ಗಳನ್ನ ದಯವಿಟ್ಟು ತರಬೇಡ್ರಿ. ನಾನು ಡಬ್ಬಾ ಸ್ಕೀಮ್ ಅನ್ನೋದು ಉದ್ದೇಶನೇ ಇದಕ್ಕೆ, ಇದು ಸರಿನೇ ಇಲ್ಲ ಅಂತ ಹೇಳ್ತಾ ಇರೋದು ನಾನು. ಒಂದು ವೇಳೆ ಈಗ ತಂದಿದ್ದೀರಾ, ನಡೆಸಿ 3 ವರ್ಷ ಕೊಟ್ಟಿದ್ದೀರಾ, ಎಲ್ಲ ದೇವಸ್ಥಾನಗಳು ಸುತ್ತವ್ರೆ, ಎಲ್ಲ ಟ್ರಿಪ್ಪು ಹೊಡೆದವ್ರೆ, ನೋ ಪ್ರಾಬ್ಲಮ್. ಆದರೆ ಒಂದೇ ಒಂದು ರಿಕ್ವೆಸ್ಟು, ಇದನ್ನು ಆಲ್ಟ್ರೇಷನ್ ಮಾಡಿ, ಈ ಸ್ಕೀಮ್ನೇ ಆಲ್ಟ್ರೇಷನ್ ಮಾಡಿ. ಯಾವ ರೀತಿ? ಇದು ನಂದಲ್ಲ, ನಂದೊಂದು ಚಿಂತನೆ ಐತೆ. ಅದ್ರ ಜೊತೆಗೆ ಎಂಟೈರ್ ಜಿಲ್ಲಾವಾರು ನಾನು ಸರ್ವೆ ಮಾಡಿದ್ದೀನಿ, ಅಲ್ಲಿ ಪಡೆದಂಥ ಒಂದು ವರದಿ ಮುಖಾಂತರ ಮಾತಾಡ್ತಿರೋದು ಈ ವಿಷಯ. ಸಿಂಪಲ್, ಸುಮಾರು ಪಾಯಿಂಟ್ಸ್ಗಳಿದೆ, ಅದನ್ನು ಆ್ಯಡ್ ಮಾಡಿ ನೀವು ಈ ಸ್ಕೀಮ್ನ ನಡೆಸ್ರಿ. ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ, ಜನಗಳು ನೆಮ್ಮದಿಯಾಗಿರ್ತಾರೆ. ಸಿಂಪಲ್. ಯಾವ ವರ್ಗದ ಜನ, ಯಾವೊಂದು ಮಹಿಳೆ 20,000ಕ್ಕಿಂತ ಕಮ್ಮಿ ಆದಾಯ ತಗೊತಾರೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಆ ಒಂದು ಹೆಣ್ಮಗುಗೆ ಇವತ್ತು ಅನುಕೂಲ ಆಗ್ತೈತೆ, ನಾನು ಅವ್ರ ಪರವಾಗಿದ್ದೀನಿ, ದಯವಿಟ್ಟು ಅವರಿಗೆ ಫ್ರೀ ಮಾಡಿಬಿಡಿ. ಅವ್ರ ಬದುಕಲ್ಲಿ ಒಂದು 2,000 ರೂಪಾಯಿ ಉಳಿದ್ರೂ ದುಡ್ಡೇನೆ. ಒಂದು ಓವರಾಲಾಗಿ ತಿಂಗಳ ಅವ್ರು ಓಡಾಡೋದೇ ಒಂದು 2,000 ರೂಪಾಯಿ ಉಳಿಬೋದು. 2ರಿಂದ 3,000 ಆದ್ರೂ 3,000 ಇಟ್ಕೊಳ್ರಿ. ಸೊ ಒಂದು 3,000 ಸೇವ್ ಮಾಡ್ದಂಗೆ ಸರ್ಕಾರದಿಂದ ಆಗುತ್ತೆ. ಸೊ ಅದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಮ್ಮ KSRTC ಸಾಲ ಎಷ್ಟೈತೆ ಅದೆಲ್ಲ ದೊಡ್ಡ ವಿಚಾರ, ಅದೆಲ್ಲ ಮಾತಾಡೋದು ಬೇಡ. KSRTC ಈ ಒಂದು ಸ್ಕೀಮೇ KSRTCಯಿಂದ ಅಂದಮೇಲೆ ನನ್ನ ಬೇಡಿಕೆ, ಅತಿ ದೊಡ್ಡ ಬೇಡಿಕೆ, ಹಾಗೂ ಈ ಒಂದು ಬೇಡಿಕೆಯ ನಿಮಗೂ ಅನುಕೂಲ ಆಗೋ ರೀತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. KSRTCಲಿರೋ ಎಂಪ್ಲಾಯೀಸ್ ಏನು ಬೇಡಿಕೆ ಇಟ್ಟವ್ರೆ, ಅವ್ರದ್ದು ಬೇಸಿಕ್ ಏನು ನೀಡ್ಸ್ ಇದೆ ಅವ್ರು ಫುಲ್ಫಿಲ್ ಮಾಡಿ. ಈ ಕಾಂಟ್ರಾಕ್ಟ್ ಡ್ರೈವರ್ಗಳೇನಿದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ದಯವಿಟ್ಟು ಅವ್ರಿಗೊಂದು ಬದುಕು ಕಟ್ಕೊಟ್ರಿ. ಇದರಿಂದ ನಿಮ್ಮ ಯೋಜನೆಯ ಸಫಲತೆಯೂ ಆಗುತ್ತೆ, ಜನಕ್ಕೆ ಅನುಕೂಲನೂ ಆಗುತ್ತೆ. ಈ ರಶ್ಶಲ್ಲಿ ಪ್ರತಿನಿತ್ಯ ಓಡಾಡೋರ ಲೈಫು, ನೀವು ಯಾರಾದರೂ ಒಬ್ಬರು ಅಸೆಂಬ್ಲಿಗೆ ಹೋಗಿ ಪೂರ್ತಿ ಈಗ ಅಸೆಂಬ್ಲಿಗೆ ಓಡಾಡ್ತಿರಲ್ಲ, ಈಗ ಸೆಷನ್ ಬರ್ತೈತಲ್ಲ, ಈ ಸಾರಿ ಸೆಷನಲ್ಲಿ ಒಂದು 10 ದಿನ ಓಡಾಡಿಸ್ರಿ ನಿಮ್ಮ ಶಾಸಕರ. 136 ಜನ ನಿಮ್ಮ ಶಾಸಕರೇನಿದ್ದಾರೆ, ಎಲ್ಲರೂ 10 ದಿನ ಸೆಷನ್ಗೆ ಎಂಟೈರ್ ಕರ್ನಾಟಕದಿಂದ ಬಸ್ಸಲ್ಲಿ ಓಡಾಡ್ರಿ. ಆ ರಿಸರ್ವೇಷನ್ ಹಾಕಿರ್ತಾರೆ ಶಾಸಕರಿಗಾಗಿ, ಸಂಸದರಿಗಾಗಿ ಅಂತ ಹೇಳ್ಬಿಟ್ಟು. ಸಾರಿ, ಸಣ್ಣ ಪುಟ್ಟ ಸ್ವಲ್ಪ ಪ್ರೆಸೆಂಟೇಷನಲ್ಲಿ ವ್ಯತ್ಯಾಸ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೊಟ್ಟೆ ಹಾಕೊಳ್ಳಿ, ಬೈಕೊಂಬಿಡ್ರಿ. ಅವ್ರುಗಳು ಯಾವತ್ತೂ ಓಡಾಡಿದ್ದು ನೋಡಲೇ ಇಲ್ಲ ನಾನು. ಹಂಗೂ ಏನಾದ್ರು ಓಡಾಡಿದ್ರೆ ಯಾರಾದರೂ ನಮ್ಮದು ಇನ್ಸ್ಟಾ ಐಡಿನೂ ಸೇಮ್ ಲಾಯರ್ ಕನ್ನಡಿಗ ಅಂತಲೇ ಐತೆ, DM ಮಾಡ್ರಿ, ನೋಡೋಣ, ನನಗೂ ಸಮಾಧಾನ ಆಯ್ತದೆ. ಯಾರೋ ಒಬ್ಬನಾರು ಓಡಾಡೋನಲ್ಲ ಪುಣ್ಯಾತ್ಮ ಅಂತ. ಆ ರಿಸರ್ವೇಷನಲ್ಲಿ ಯಾವತ್ತೂ ನಾನು MP ಓಡಾಡಿದ್ದು ನೋಡಿಲ್ಲ, MLA ಓಡಾಡಿದ್ದು ನೋಡಿಲ್ಲ. ಅವ್ರ ಹಣೆ ಬರೋದು ಹೆಂಗಾರ ಇರಲಿ. ಆಲ್ಟ್ರೇಷನ್ ಇನ್ನೊಂದು ಏನಂದರೆ, ಈ ಒಂದು KSRTC ಅವ್ರ ಬೇಡಿಕೆ, ಅವ್ರು ಎಷ್ಟೋ ಜನಗಳ ಜೀವನ ಸರಿ ಆಯ್ತದೆ, ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಎಷ್ಟೋ ಪ್ರಾಬ್ಲಮ್ಗಳೆಲ್ಲ ಅನುಭವಿಸ್ತಾ ಇದ್ದಾರೆ. ಡೈಲಿ ಪ್ರತಿದಿನ ವಾರಿಯರ್ಸ್ ಥರ ಹೋರಾಡ್ತವ್ರು. ಅದರೊಳಗೆ ಎಸ್ಪೆಷಲಿ ಈ ಸ್ಕೀಮ್ ಬಂದಾಗಿಂದ ಅಂತೂ ಅವ್ರ ಜೀವನ ಬೇಡ, ನರಕ ಆಗ್ಬಿಡೈತೆ. ಒಂದು ಸರ್ವೆ ಮಾಡಿಸ್ರಿ ಬೇಕಾರೆ ನಿಮ್ಮ ಸರ್ಕಾರದಿಂದಾನೆ, ಸಿಂಪಲಾಗಿ ಸರ್ವೆ ಮಾಡಿಸ್ರಿ. ಅದಕ್ಕೆ ಬೇರೆ ಈ ಜಾತಿ ಗಣತಿ ಮಾಡಿಸಿರಲ್ಲ, ಆರ್ಥಿಕ ಜಾತಿ ಗಣತಿ ಸರ್ವೆ ಮಾಡಿಸಿರಲ್ಲ, ಅದು ಆ ರೀತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೇನು ಮಾಡಿಸೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವ್ರದ್ದು ಆಟೋಮೆಟಿಕಲಿ ಒಂದು ರಿಪೋರ್ಟ್ ತಗೊಳ್ರಿ. ಈ ಒಂದು KSRTCಯಲ್ಲಿ ಕೆಲಸ ಮಾಡ್ತಿರೋಂಥ ಒಪ್ಪಿಗೆ ತಗೊಳ್ರಿ, ಯಾವ ರೀತಿ ಹೇಳ್ತಾರೆ ಅನ್ನೋದು ಕೇಳ್ರಿ, ಆ ಸರ್ವೆ ಮಾಡಿಸ್ರಿ. ಇದು ಬೇಕೋ ಬೇಡವ ಯೋಜನೆ, ಅಥವಾ ಹಿಂಗೆ ಮಾಡಿದರೆ ಅನುಕೂಲ ಆಗುತ್ತೋ ಅನ್ನೋದನ್ನು ತಿಳ್ಕೊಳ್ರಿ ಮೊದಲು. ಆಮೇಲೆ ತಮ್ಮನಿ ನಿಮಗೆ ಬೇಕಾದ ಸ್ಕೀಮ್ನ ಒಂದು ಸ್ವಲ್ಪನಾದರೂ ವೈಜ್ಞಾನಿಕತೆ ಇರಲಿ ನಿಮ್ಮ ಎಲ್ಲ ಸ್ಕೀಮಲ್ಲೂ. ಏನೇ ತನ್ರಿ, ಸ್ವಲ್ಪನಾದರೂ ಅದರಲ್ಲಿ ವೈಜ್ಞಾನಿಕತೆ ಇರಲಿ ಅನ್ನೋದು ನನ್ನ ಬೇಡಿಕೆ. ಮತ್ತು ಮಹಿಳೆಯರಿಗಾಗಿ ತಂದಿದ್ದೀರಾ ಇದನ್ನು, ಯಾವುದನ್ನು ಶಕ್ತಿ ಯೋಜನೆನ, ಒಪ್ಕೊಳ್ಳೋಣ. ಆದರೆ ನಾನು ನೋಡ್ತಾ ಇದ್ದೀನಿ ಹೆಚ್ಚು ಕಮ್ಮಿ ನನಗೆ ಈ ಸಮಾಜದ ಬಗ್ಗೆ ಕಾಳಜಿ ಬಂದಾಗಿಂದನೂ ಈ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನೋ ಸ್ಟ್ರೈಕ್ ಮಾಡ್ತಾನೇ ಇದ್ದಾರೆ. ಯಾವುದೂ ಬೇಡಿಕೆ ಈಡೇರಿಸ್ತಾ ಇಲ್ಲ. ಅವ್ರೇನು ಮಹಿಳೆಯರಲ್ವೇನ್ರಿ ನಿಮಗೆ?
ಅವ್ರ ಬೇಡಿಕೆಗಳನ್ನ ಈಡೇರಿಸ್ರಿ. ಇಡೀ ಜನಸಮುದಾಯನೇ ನಿಮ್ಮನ್ನು ಒಪ್ಕೊಂತಾರೆ. ವಿರೋಧ ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಅವರಿಗೆ ಇಷ್ಟು ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ಅವ್ರಿಗೆ ಇದು ಬೇಕಾಗೂ ಅದೇನು ವಿರೋಧ ಪಕ್ಷನೋ ನಮ್ಗೆ ಅದೇ ತಿಳಿತಾ ಇಲ್ಲ. ಯಾವ್ದಾರ ಒಂದಾನು ಏನೋ ವಿರೋಧ ಮಾಡಿಬಿಟ್ಟು ನಾನು ಸ್ಕೀಮ್ ಚೇಂಜ್ ಮಾಡಿಸೋರು ಇವರು. 3 ವರ್ಷ ಆಯಿತು. ಅದೇನು ಕೆಲಸ ಮಾಡ್ತವ್ರು, ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವುದೂ ಬೇಜಾರಿಲ್ಲ. ಆದರೆ ಸಾಮೂಹಿಕವಾಗಿ ಜನಗಳ ರಿಪೋರ್ಟಪ್ಪ ಇದು. ನಾನು ಹಿಂದೆಗಡೆ ಯಾರು ಏನು ಅಂತ ಹೇಳ್ತೀನಿ, ಯಾರ್ಯಾರು ಇದ್ದಾರೆ, ಯಾವ ಸೆಕ್ಟ್ರಲ್ಲಿ ನಾನು ಸರ್ವೆ ಮಾಡಿದ್ದೀನಿ, ನಾನು ಡೀಟೇಲಾಗಿ ಹೇಳ್ತೀನಿ. ವೀಕ್ಷಕರಲ್ಲಿ ವಿನಂತಿ, ದಯವಿಟ್ಟು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ, ನಾನು ಪದೇ ಪದೇ ಹೇಳೋದು, ನಿಮ್ಗೆ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ಮಾತ್ರ ಈ ವಿಷಯ ಎಲ್ಲೋ ಒಂದು ತಲುಪುತ್ತೆ. ಒಂದು ಸ್ಕೀಮು ನಿಲ್ಲಿಸಿದರೆ ಇದು ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಿಮ್ಮ ಮುಂದಿನ ಭವಿಷ್ಯಕ್ಕೂ ಅನುಕೂಲ ಆಗುತ್ತೆ. ಎಲ್ಲ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಇದರಿಂದ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ಇದನ್ನು ಶೇರ್ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಮಾಡಿರಿ. ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕೋಗ್ಬೇಡ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಯ್ನು ಇಲ್ಲಿ ಫೋಟೋಗಳಿಂದ ಇದೆ, ಒಂದು ಸಾರಿ ತೋರಿಸ್ಬಿಡ್ತೀನಿ ಏನು ಅಂತ ನಿಮಗೂ ತಿಳಿತದೆ. ಒಂದು ನಿಮಿಷ. ಇವರೆಲ್ಲರೂ ಯಾರಂದರೆ ನನ್ನ ನೆಚ್ಚಿನ ಕಣ್ಣಿಗೆ ಕಾಣುವ ದೇವತೆಗಳಿದ್ದಂಗೆ ಇವರು. ತುಂಬ ಚೆನ್ನಾಗಿ ಸ್ಪಂದಿಸಿ ಅವ್ರದ್ದೇ ಆದ ಒಂದು ರೀತಿ ಏನು ಸ್ಪಂದನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು.